ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ನನ್ನ ಹೆಸರು ಶ್ರೀರಂಗೇಗೌಡ ಅಂತ. ನಾನು LIC ಏಜೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಒಂದು ಸ್ಮಾಲ್ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ ರೀಸೆಂಟಾಗಿ ಆಗಿರೋ ಒಂದು ಅನುಭವ ನಿಮ್ಮ ಹತ್ರ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಾನು ಐರನ್ ಶಾಪ್ಗೆ ನಾನು ಶರ್ಟ್ ಕೊಡೋಕೆ ಹೋಗಿದ್ದೆ. ಐರನ್ ಮಾಡಿಸ್ಕೊಬರೋಣ ಅಂತ ನಾನು ಶರ್ಟ್ ಕೊಡೋಕೆ ಹೋಗಿದ್ದೆ. ಬಟ್ ನಂಗೆ ಅರ್ಜೆಂಟ್ ಇತ್ತು. ಅಲ್ಲೇ ಕೂತ್ಕೊಂಡು ಒಂದು 5 ನಿಮಿಷ ಮಾಡಿಸ್ಕೊಂಡು ಬಂದೆ. ಅಲ್ಲಿ ಒಂದು ವಿಷಯ ಜರುಗಿತು. ಒಂದು ವಿಷಯ ಮಾತಾಡೋದು ನಾನು ಅವರಿಬ್ಬರು. ಅವರು 3 ಜನ ಅಣ್ಣ ತಮ್ಮಳು. ಅವ್ರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಐರನ್ ಮಾಡ್ತಾರಲ್ಲ ಅವರು ತಂದೆ ಅವ್ರ ಡಿಪೆಂಡ್ ಆಗಿದ್ದಾರೆ. ಅವ್ರ ತಂದೆ ಹೆಂಗಂದರೆ, ಅವ್ರ ಹತ್ರ 1 ಮಂತು, ಬೇರೆ ಇನ್ನೊಬ್ಬರ ಮಗನ ಹತ್ರ 1 ತಿಂಗಳು, ಇನ್ನೊಬ್ಬರ ಮಗನ ಹತ್ರ 1 ತಿಂಗಳು, ಅಂದರೆ 3 ತಿಂಗಳು ಒಬ್ಬೊಬ್ಬರ ಹತ್ರ ಅವ್ರ ಆ ಥರ ಇದ್ದಾರಂತೆ. 1 ಮಂತ್ ಆದಮೇಲೆ ಮತ್ತೆ ಅವ್ರನ್ನ ಆಟೋದಾಗ ಕರ್ಕೊಂಡೋಗಿ ಮತ್ತೆ ಅಲ್ಲಿ ಬಿಟ್ಟು ಬರೋದು. ಈ ಥರ ನಡೀತಾ ಇದೆ ಅವ್ರ ಕತೆ. ಇದು ರಿಯಲ್, ಇದು ನಡೆದಿರೋದ್ರಲ್ಲಿ. ಅಂದರೆ ಅವರು ಮಕ್ಕಳು ಓದಿಸ್ಕೊಂಡು ನನಗೆ ಇಲ್ಲಿ ರೆಂಟ್ ಕಟ್ಕೊಂಡು ನನಗೆ ತುಂಬ ಬರ್ಡನ್ ಆಗ್ತಾಯಿಲ್ಲ ಅಂತಿದ್ದಾರೆ. ಅಂದರೆ ನೋಡಿ, ದುಡಿಯೋವಾಗ ನಮ್ಗೆ ಎಷ್ಟು ಬೆಲೆ ಇರುತ್ತೆ. ಯಾವಾಗ ಒನ್ಸ್ ನಮ್ಮ ದುಡಿಮೆ ಸ್ಟಾಪ್ ಆದರೆ ನಮ್ಮದು ರೆಸ್ಪೆಕ್ಟ್ ಹೆಂಗಿರುತ್ತೆ, ನಮ್ಮನ್ನ ಯಾವ ಥರ ನೋಡ್ತಾರೆ ಅಂತ. ಮಗ ಆಗ್ಬೋದು, ಅಣ್ಣ ತಮ್ಮಂದಿರು ಆಗ್ಬೋದು, ಹೊರಗಡೆ ಜನ ಆಗ್ಬೋದು, ಯಾರೇ ಆಗಲಿ. ಅಂದರೆ ನಾನು ಇದಕ್ಕೆ ಒಂದು ಏನೋ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ದುಡಿಯೋ ಟೈಮಲ್ಲೇ ಸ್ವಲ್ಪ ಅಮೌಂಟನ್ನು ಎತ್ತಿಕೊಂಡ್ರೆ, ನಾನು ಪೆನ್ಷನ್ ಪ್ಲ್ಯಾನ್, ಯಾಕಂದ್ರೆ ಪೆನ್ಷನ್ ಆ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ, ಇಯರ್ಲಿ ಒಂದು 50,000 1 ಲಕ್ಷ ಪೆನ್ಷನ್ ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಇವತ್ತು ಅವ್ರು ಖುಷಿಯಾಗಿ ನೋಡ್ಕೊಂಡಿರೋರು, ಅವ್ರನ್ನ ಆರಾಮಾಗಿ ನೋಡ್ಕೊಂಡಿರೋರು. ಯಾರಿಗೂ ಬಣ್ಣ ಆಗ್ತಿರಲಿಲ್ಲ. ನಮ್ಮ ಹತ್ರ ಇರಲಿ ಅಂದ್ಕೊಂಡು ಬೇಕಾದ್ರೆ ಅವರು ಅದೇ ಮಕ್ಕಳೇ, ಅದೇ ತಂದೆನ ನಮ್ಮ ಹತ್ರ ಇರಲಿ ಬಿಡು. ಯಾಕಂದರೆ ಇಯರ್ಲಿ 1 ಲಕ್ಷ ಬರುತ್ತಲ್ಲ, ಅದಕ್ಕೋಸ್ಕರನೇ ಯಾವತ್ತೂ ನಾವು ದುಡಿಯೋ ಟೈಮಲ್ಲಿ ಏನೋ ಪ್ಲ್ಯಾನ್ ಮಾಡ್ಕೊಂಡ್ರೆ ನಮಗೊಂದು ಬೆಲೆ ಇರುತ್ತೆ. ನಮ್ಮ ಮೇಲೆ ನಾವು ಆರಾಮಾಗಿ ಕಾನ್ಫಿಡೆಂಟಾಗಿ ಜೀವನ ಮಾಡ್ಬೋದು. ಅದಕ್ಕೆ ಇಷ್ಟಪಡ್ತೀನಿ. ಇದೊಂದು ಚಿಕ್ಕ ಅನುಭವ ಇದೆ, ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು.